ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ಇವತ್ತು ನಾವು ಸೈಕಾಲಜಿ ಬಗ್ಗೆ ಅಂದ್ರೆ ಮನೋವಿಜ್ಞಾನದ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಏನಿದೆ ಅಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆಯ ಗುಣಲಕ್ಷಣ ಅಂತ ಕೇಳಿದಾನೆ. ಸೊ ಇಲ್ಲಿ ನೋಡಿ, ಬೆಳವಣಿಗೆ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಗ್ರೋತ್ ಅಂತ ಹೇಳಿ ಕರ್ಕೊಂತೀವಿ. ಓಕೆ, ವಿಕಾಸ ಅಂದ್ರೆ ನಾವೇನಂತ ಕರಿತೀವಿ, ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ಪ್ರಗತಿಪರತೆ ಅಂತ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಚಲನಾತ್ಮಕತೆ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ನಿಶ್ಚಲತೆ, ಆಮೇಲೆ ನಿರಂತರತೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ನೀವು ಒಂದನ್ನ ನೀವು ಪರ್ಫೆಕ್ಟ್ ತಿಳ್ಕೋಬೇಕು. ಇಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಒಂದು ದೊಡ್ಡ ಪ್ರಕ್ರಿಯೆ, ಅದು ದೊಡ್ಡ ಪ್ರೊಸೆಸ್. ಅದ್ರಲ್ಲಿ ಒಂದು ಸಣ್ಣ ಪಾರ್ಟ್ ಅಷ್ಟೇ ಗ್ರೋತ್ ಆಗಿದೆ. ಓಕೆ, ಡೆವಲಪ್ಮೆಂಟ್ ಇಸ್ ಅ ಬಿಗರ್ ಕಾನ್ಸೆಪ್ಟ್, ಅಂದ್ರೆ ಒಂದು ದೊಡ್ಡ ಅಧ್ಯಯನ. ಅದು ಅದರಲ್ಲಿ ಒಂದು ಸ್ಮಾಲ್ ಪಾರ್ಟ್ ಆಗಿದೆ ಗ್ರೋತ್ ಆಗಿದೆ. ಸೊ ಇದ್ರಲ್ಲಿ ನೋಡಿ, ಗ್ರೋತ್ ಯಾವತ್ತೂ ಅಂದ್ರೆ ಸ್ಟೆಟಿಕ್ ಆಗತ್ತೆ, ಅಂದ್ರೆ ನಿಶ್ಚಲತೆ ಇರುತ್ತೆ ಗ್ರೋತ್ ಅಲ್ಲಿ. ಓಕೆ, ಅದು ಕೆಲವು ಟೈಮಿಗೆ ಬಂದಾಗ ಏನಾಗುತ್ತೆ, ಅದು ನಿಲ್ಲತ್ತೆ ಗ್ರೋತ್. ಇಲ್ಲಿ ನೋಡಿ, ಪ್ರಗತಿಪರತೆ ಅಂತ ಇದೆ, ಪ್ರೋಗ್ರೆಸಿವ್ ಅಂತ ಇದೆ. ಇದು ಯಾವ್ದ್ರ ಕ್ಯಾರೆಕ್ಟರಿಸ್ಟಿಕ್ಸ್? ವಿಕಾಸದ ಕ್ಯಾರೆಕ್ಟರಿಸ್ಟಿಕ್ಸ್. ಚಲನಾತ್ಮಕತೆ, ಡೈನಾಮಿಕ್ ಅಂತ ಕರೀತಾರೆ, ಇದು ವಿಕಾಸದ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ನಿರಂತರತೆ ವಿಕಾಸದ ಕ್ಯಾರೆಕ್ಟರಿಸ್ಟಿಕ್ಸ್. ನಿಶ್ಚಲತೆ ಅಪೋಸಿಟ್ ಯಾವುದು? ಚಲನಾತ್ಮಕತೆ. ನಿಶ್ಚಲತೆ ಅಂದ್ರೆ ಸರ್ಟನ್ ಟೈಮಿಗೆ ಹೋಗಾಗ ಒಂದ್ ಕಡೆ ಬಂದು ನಿಂತ್ಕೊಂಡ್ಬಿಡೋದು. ಇಲ್ಲಿ ಏನಾಗತ್ತೆ, ನಮ್ಮ ಬೆಳವಣಿಗೆಯಲ್ಲಿ ಏನಾಗತ್ತೆ, ನಿಶ್ಚಲತೆ ಏನ್ ಕೂಡಿರುತ್ತೆ. ಅದೇ ನೀವು ವಿಕಾಸಕ್ಕೆ ಬಂದಾಗ ಅದು ಚಲನಾತ್ಮಕತೆ, ಅದು ಕಂಟಿನ್ಯೂಸ್ ಪ್ರೊಸೆಸ್. ನಿರಂತರವಾಗಿ ನಾವೇನ್ ಮಾಡ್ತೀವಿ, ಓದ್ತಾ ಇರ್ತೀವಿ. ಸೊ ಇನ್ನೊಂದು ಪ್ರಶ್ನೆ ನಿಮ್ದ್ರಲ್ಲಿ ಉಗಮ ಆಗ್ಬೋದು. ಸೊ ಬೆಳವಣಿಗೆ ಎಲ್ಲಾ ಕಡೆನೂ ಒಂದೇ ರೀತಿ ಇರುತ್ತಾ? ಹೇಳಿಕ್ಕಾಗಲ್ಲ, ಇರಲ್ಲ ಅದು. ಯಾಕಂದ್ರೆ ಅದು ನಮ್ಮ ಪೌಷ್ಟಿಕಾಂಶದ ಮೇಲೆ, ನಮ್ಮ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ರೀತಿ ಆಹಾರವನ್ನ ತಿಂತೀನಿ ಅದ್ರ ಮೇಲೆ ಏನಾಗಿರುತ್ತೆ, ಬೆಳವಣಿಗೆ ಇರುತ್ತೆ, ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಅದ್ರ ಮೇಲೆ ಬೆಳವಣಿಗೆ ನಿಂತಿರತ್ತೆ. ಸೊ ಎಲ್ಲಾ ಫ್ಯಾಕ್ಟರ್ ಅನ್ನು ತಗೊಂಡ್ರೆ ನಿಶ್ಚಲತೆ ಇದರಲ್ಲಿ ಆನ್ಸರ್ ಆಗತ್ತೆ. ಓಕೆ, ಸೆಕೆಂಡ್ ಕ್ವೆಶನ್ ಅನ್ನ ನೋಡೋಣ. ಒಬ್ಬ ಪೋಷಕನು ತನ್ನ 5 ವರ್ಷದ ಮಗುವನ್ನು 1ನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ಕೊಡುವ ಸಲಹೆ ಏನು ಅಂತ ಕೇಳಿದನ. ಅಂದ್ರೆ ಈ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಆಗ ನೀವು ಕೊಡುವ ಸಲಹೆ ಈ ಯಾವ ಅಂಶದ ಮೇಲೆ, ಅವನ ಕೆಳಗೆ ಸರ್ಟನ್ ಆಪ್ಷನ್ ಅನ್ನು ಕೊಟ್ಟಿದ್ದಾನೆ, ಅದು ಯಾವ ಅಂಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ ನೋಡೋಣ. ಅಭಿಪ್ರೇರಣೆಯ ಮೇಲೆ ಡಿಪೆಂಡ್ ಆಗಿರುತ್ತಾ, ಪಕ್ವತೆಯ ಮೇಲೆ ಡಿಪೆಂಡ್ ಆಗಿರುತ್ತೆ, ಸ್ಮೃತಿಯ ಮೇಲೆ ಡಿಪೆಂಡ್ ಆಗಿರುತ್ತೋ, ಅಥವಾ ಆಸಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಲ್ಲಿ ನೋಡಿ, ಇದು ಎಲ್ಲ ಯಾವ್ದಂದ್ರೆ ಇದು ಯಾವ್ದು ಜನ್ಮಗತವಾಗಿ ಬರಲ್ಲ. ಅಭಿಪ್ರೇರಣೆ ಬರಲ್ಲ, ಸ್ಮೃತಿ ಬರಲ್ಲ, ಆಸಕ್ತಿ ಬರಲ್ಲ. ಓಕೆ, ಅದು ಜನ್ಮಗತವಾಗಿ ಬಂದಿರುತ್ತೆ. ಆಸಕ್ತಿ ಎಲ್ಲ ಇಲ್ಲ. ಆದ್ರೆ ಪರಿಪಕ್ವತೆ ನೋಡಿ, ಇಲ್ಲಿ ಇದು ಜನ್ಮಗತವಾಗಿ ಬಂದಿರುತ್ತೆ. ಪರಿಪಕ್ವತೆಯನ್ನು ಯಾರು ಕಲ್ಸ್ಕೊಡಲ್ಲ. ಓಕೆ, ಒಂದು ಮಗು ಪಕ್ವತೆಯನ್ನ ಯಾರು ಅದಕ್ಕೆ ಕಲಿಸ್ಕೊಡಲ್ಲ. ಒಂದು ಸಣ್ಣ ಮಗು, ಶಿಶು ಏನಾಗಿರುತ್ತೆ ಅಂದ್ರೆ, ಅದು ಸರ್ಟನ್ ಏಜ್ ಬಂದಾಗ, ಒಂದು 7 or 8 ಮಂತಿಗೆ, 8 ತಿಂಗಳಿಗೆ ಬಂದಾಗ ಏನಾಗತ್ತೆ, ಅದು ನಿಲ್ಲುವ ಪ್ರಯತ್ನ ಮಾಡತ್ತೆ, ಕೂತ್ಕೊಳ್ಳುವ ಪ್ರಯತ್ನ ಮಾಡುತ್ತೆ. ಅದಕ್ಕೆ ಯಾರು ಹೋಗಿ ಹೇಳ್ತೀರಾ ನೀವು, ನೀನ್ ಕೂತ್ಕೋಬೇಕು, ನೀನ್ ನಿಂತ್ಕೋಬೇಕು, ನೀನ್ ಹೀಗ್ ಮಾಡ್ಬೇಕು, ನೀನ್ ಹಾಗ್ ಮಾಡ್ಬೇಕು ಅಂತೆಲ್ಲ ಇಲ್ಲ. ಅದು ಪರಿಪಕ್ವತೆ ಏನಾಗುತ್ತೆ, ಅದಾಗೆ ಬರತ್ತೆ. ಸೊ ಮೆಚುರಿಟಿ ಅಂತ ಕರಿತೀವಿ. ಅದೊಂದು ಪರಿಪಕ್ವತೆಯನ್ನು ಇಂಗ್ಲಿಷ್ ಅಲ್ಲಿ ಏನಂತೀವಿ ನಾವು, ಮೆಚುರಿಟಿ ಅಂತ ಕರಿತೀವಿ. ಇದ್ರಲ್ಲಿ ಪರಿಪಕ್ವತೆ ಕರೆಕ್ಟ್ ಆನ್ಸರ್ ಅಂತ ತಗೊಳುತ್ತೆ. ಓಕೆ, ನೆಕ್ಸ್ಟ್ ನಲ್ಲಿ ನೋಡೋಣ. ವಿದ್ಯಾರ್ಥಿ ಮೋಹನನ ದೈಹಿಕ ವಯಸ್ಸು ಅಂದ್ರೆ ಏನಿಲ್ಲಿ ಅಂದ್ರೆ CA ಅಂತ ಅರ್ಥ. ಎಷ್ಟಿದೆ ಅವನ ದೈಹಿಕ ವಯಸ್ಸು? 10 ಇದೆ, 10 ವರ್ಷ. ಅವನ ಮಾನಸಿಕ ವಯಸ್ಸು ಎಷ್ಟಿದೆ? 8 ವರ್ಷಗಳಾದರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿದಾನೆ. ಸೊ ಇಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕ ಅಂದ್ರೆ ಏನ್ ನಮ್ ನೆನ್ಪಿಟ್ಕೋಬೇಕಂದ್ರೆ IQ. ಓಕೆ, ಬುದ್ಧಿಶಕ್ತಿ ಸೂಚ್ಯಂಕ ಅಂದ್ರೆ IQ. ಸೊ ಇಲ್ಲಿ ಏನಿದೆ ಅಂದ್ರೆ ಡೆಫಿನೇಷನ್, ಇದು ಸೂತ್ರ ಏನ್ ಬರುತ್ತೆ ಅಂದ್ರೆ, IQ is equal to MA upon CA into 100 ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ MA ಎಷ್ಟಿದೆ? 8 ಕೊಟ್ಟಿದ್ದಾನೆ.
ಅಪಾನ್ ಇದೆಷ್ಟಿದೆ 10 ಇಂಟು 100. ಸೊ ಇದು ಹೋಯ್ತು 10 ಕ್ಯಾನ್ಸಲ್ ಆಗುತ್ತೆ. ಇದನ್ನ ಏನಂತೀವಿ 8 10 ಎಷ್ಟು 80. ಸೊ ಅವನ ಬುದ್ಧಿ ಶಕ್ತಿ ಸೂಚ್ಯಂಕ ಎಷ್ಟಿದೆ 80 ಇರುತ್ತೆ. IQ ಎಷ್ಟಿದೆ ಒಂದು 80 ಇದೆ. ಸೊ ಅನುವಂಶೀಯ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಅಂದ್ರೆ ಜನರೇಷನ್ಸ್ ಟು ಜನರೇಷನ್ಸ್ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶಗಳು ಯಾವುದವು ಅಂತ ಕೇಳಿದಾನೆ. ವರ್ಣತಂತುಗಳು ಅಂದ್ರೆ ಕ್ರೋಮೋಸೋಮ್ಸ್, ಬೀಜಾಣುಗಳು, ಗುಣಾಣುಗಳು, ಅಂಡಾಣುಗಳು ಅಂತ ಕೇಳಿದಾನೆ. ಸೊ ಇದ್ರಲ್ಲಿ ಏನಾಗತ್ತೆ ಅಂದ್ರೆ ಜನರೇಷನ್ ಟು ಜನರೇಷನ್ ಅಂದ್ರೆ ಒಂದು ತಲೆಮಾರಿಯಿಂದ ನಿಮ್ಮ ಅಜ್ಜ ಮುತ್ತಜ್ಜ ಹಂಗೆಲ್ಲ ಕೊಂಡೊಯ್ಯೋದು ಯಾವುದು ಅಂದ್ರೆ ಗುಣಾಣುಗಳು ಅಂತ ಹೇಳ್ತೀವಿ. ಅದಕ್ಕೆ ಏನಂತೀವಿ ನಾವು ಇಂಗ್ಲಿಷ್ ಅಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಜೀನ್ಸ್, ಗುಣಾಣುಗಳು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಸೊ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಅಂತ ಕೇಳಿದಾನೆ. ಇದ್ರಲ್ಲಿ ಯಾವುದು ಅವಲೋಕನ ಅಂದ್ರೆ ಅಬ್ಸರ್ವೇಷನ್ ಮೆಥಡ್, ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡೀಸ್ ಮೆಥಡ್, ಪ್ರಾಯೋಗಿಕ ವಿಧಾನ ಎಕ್ಸ್ಪೆರಿಮೆಂಟಲ್ ಮೆಥಡ್, ಅಂತರವಲೋಕನ ಪದ್ಧತಿ ಅಂದ್ರೆ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಕೇಳಿದಾನೆ. ಸೊ ಇದ್ರಲ್ಲಿ ಯಾವ ಕರೆಕ್ಟ್ ಆನ್ಸರ್ ಅಂತೇಳಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ, ಮತ್ತು ನಿಮ್ಗೆ ಯಾವ ಕಾನ್ಸೆಪ್ಟ್ ಬಗ್ಗೆ ಅಂದ್ರೆ ಯಾವ ವಿಷಯದ ಬಗ್ಗೆ ಸೈಕಾಲಜಿ ವಿಷಯದ ಬಗ್ಗೆ ತರಬೇತಿ ಬೇಕು ಅಂತ ಹೇಳಿ ತಿಳಿಸಿ. ಇದನ್ನ ನೀವು ಸೈಕಾಲಜಿಯನ್ನ ನೀವು ಮೇನ್ ಆಗಿ ಬೈಲಿಂಗ್ವಲ್ ಆಗಿ ಓದ್ಕೊಳ್ಳಿ. ಅಂತರಾವಲೋಕನ ಅಂದ್ರೆ ಇಂಟ್ರಾಸ್ಪೆಕ್ಷನ್ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೆಲ್ಪ್ ಆಗತ್ತೆ. ಅಂದ್ರೆ ಓದುವಾಗ ಬೈಲಿಂಗ್ವಲ್ ಆಗಿ ಓದ್ಕೊಂಡ್ರೆ ಏನಾಗತ್ತೆ ನಿಮ್ಗೆ ಮುಂದೆ ಹೆಲ್ಪ್ ಆಗತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಸೈಕಾಲಜಿ ಒಂದ್ ಎಕ್ಸಾಮಿಗಷ್ಟೇ ಸೀಮಿತ ಅಲ್ಲ, ಯಾವುದೇ ಒಂದು ಟೀಚರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ HSTR ಇರ್ಬೋದು, GPSTR ಇರ್ಬೋದು, ಯಾವುದೇ ಒಂದು CTET ಇರ್ಬೋದು, ಟೆಟ್ ಇರ್ಬೋದು, ಯಾವುದೇ ಒಂದು ಎಕ್ಸಾಮ್ ಅಲ್ಲೂ ಸೈಕಾಲಜಿ ಅದ್ರದ್ದೇ ಆದಂತ ಮಹತ್ವನ ಹೊಂದಿದೆ. ಸೊ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೊಳ್ಳಿ. ಸೊ ನಾಳೆ ನಿಮ್ಗೆ ಯಾವ ತರಗತಿ ಬೇಕು ಅಂತೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಬೈ ಬೈ.